ಸಂಜೆ ಸರ್ ನಾನು ನ್ಯೂಸಿಗೆ ಬರೋಕ್ಕೆ ಒಂದು 5 ನಿಮಿಷ ಮುಂಚೆ ಯಾರೋ ಫೋನ್ ಮಾಡಿದರು. ಸರ್ ನೀವು KDBದು ಏನೂ ಮಾತಾಡಿಲ್ಲ ಸರ್, ಇದನ್ನು ಏನೂ ಮಾತಾಡ್ತಾ ಇಲ್ಲ, ನೀವು ಬೇರೆಯವ್ರಿಗೆಲ್ಲ ಬೈತಾ ಇದ್ರಿ, KDB ನೀವೇನು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರು. ಆ ವಿಚಾರ ಬಂದಾಗ ಮಾತಾಡೋಣಪ್ಪ ಅಂತ ಹೇಳಿದ್ದೆ, ಬಂದೇ ಬಿಡ್ತು ನೋಡಿ ವಿಚಾರ. ಈ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಸರ್, ರೈತರು ಹೇಳ್ತಾ ಇರೋದು ಕರೆಕ್ಟಾಗಿದೆ. ಮೈಸೂರು ಸುತ್ತಮುತ್ತ ಎಲ್ಲ ರಾಜಕಾರಣಿಗಳು 100 ಎಕರೆ 50 ಎಕರೆ 200 ಎಕರೆ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ನನಗೆ ಮೊನ್ನೆ ಯಾರೋ ಫೋನ್ ಮಾಡಿ ಹೇಳ್ತಾಯಿದ್ರು, ಚಾಮುಂಡಿ ಬೆಟ್ಟದ ಸುತ್ತ ನಮ್ಮ ಪ್ರಭಾವಿ ರಾಜಕಾರಣಿಗಳು 50 ಎಕರೆ 100 ಎಕರೆ 50 ಎಕರೆ ಪೂರ್ತಿ ತಗೊಂಡು ಇಟ್ಕೊಂಡಿದ್ದಾರಂತೆ. ಅಲ್ಲಿ ಯಾರೂ ಇವ್ರು ಹೋಗಲ್ಲ, KDB ನೋಡು ಅದನ್ನು ವಶಪಡಿಸ್ಕೊಳಕ್ಕೆ ಹೋಗಲ್ಲ, ಸ್ವಾಧೀನಪಡಿಸ್ಕೊಳಕ್ಕೆ ಹೋಗಲ್ಲ. ರೈತರ ಭೂಮಿ ಬೇಕು ಇವ್ರಿಗೆ. ಈಗ ನಮ್ಮ MB ಪಾಟೀಲ್ರವ್ರು ನಾನು ಕೇಳೋದೇನು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಲ್ಯಾಂಡ್ ಆಡಿಟ್ ಮಾಡಿಸ್ತಾ ಇದ್ದೀರಾ ಸರ್, ಏನದ ರಿಪೋರ್ಟ್ ಏನಿದೆ ಟ್ರೈ ಮಾಡಿ. MB ಪಾಟೀಲ್ ಸರ್ಗೆ ಫೋನ್ ನೋಡೋಣ, ನಂಬರ್ಗೆ ಟ್ರೈ ಮಾಡಿ ನೋಡೋಣ, ಮಾತಾಡೋಣ. ಅಥವಾ KDB ಆ CEO ಒಂದು ಮಾತಾಡಿ, ಹೊಸಬ್ರು ಬಂದಿದ್ದಾರೆ, ಗೋವಿಂದ ರೆಡ್ಡಿ ಅಂತ ಬಂದಿದ್ದಾರೆ, ಟ್ರೈ ಮಾಡಿ. ಲ್ಯಾಂಡ್ ಆಡಿಟು ಅಂತ ಮಾಡ್ತಾರೆ ಸರ್. ಈಗ KDB ಎಷ್ಟು ಎಕರೆ ಲ್ಯಾಂಡನ್ನ ಸ್ವಾಧೀನಪಡಿಸಿದೆ, ಆ ಇಷ್ಟು ಎಕರೆ ಲ್ಯಾಂಡನ್ನು ಎಷ್ಟು ಡೆವಲಪ್ಮೆಂಟ್ ಮಾಡಿದ್ರಲ್ಲಿ ಎಷ್ಟು ಲ್ಯಾಂಡ್ ಅಲಾಟ್ಮೆಂಟ್ ಮಾಡಿದಿರಿ, ಅಲಾಟ್ಮೆಂಟ್ ಮಾಡಿದ್ರಲ್ಲಿ ಎಷ್ಟು ಇಂಡಸ್ಟ್ರಿಗಳು ಬಂದಿದೆ, ಎಷ್ಟು ಕನ್ಸ್ಟ್ರಕ್ಷನ್ ಆಗಿದೆ, ಎಷ್ಟು ಆ್ಯಕ್ಟಿವಿಟೀಸ್ಗಳು ಶುರು ಮಾಡಿದೆ, ಏನು ಮಾಡ್ತಾ ಇದ್ದಾರೆ ಸರ್, ಟೋಟಲ್ ಯುಟಿಲೈಸೇಷನ್ ಏನಾಗ್ತಾ ಇದೆ, ಎಷ್ಟಾಗಿದೆ, ಎಷ್ಟು ಬಾಕಿ ಉಳಿದಿದೆ. ಸಾವಿರಾರು ಎಕರೆನ ಇವರು ಅಕ್ವೈರ್ ಮಾಡ್ಕೊಂಬಿಡ್ತಾರೆ. ರೈತರ ಕುತ್ತಿಗೆ ಮೇಲೆ ಕಾಲಿಟ್ಟು ಅವ್ರ ಕೊರಳಿಗೆ ಹಗ್ಗ ಹಾಕಿ ಅದನ್ನು ತಗೊಂಬಿಡ್ತಾರೆ. ತಗೊಂಡು ಪರಿಹಾರ ಕೊಡಬೇಕಾದ್ರೂ ದುಡ್ಡು ಇವ್ರ ಕಮಿಷನು. ಆ SLOಗಳು ಲ್ಯಾಂಡ್ ನೋಟಿಫಿಕೇಷನ್ ಮಾಡಿ ಪರಿಹಾರದ ಹಣ ಕೊಡಬೇಕಾದ್ರೆ ಎಷ್ಟು ಒಂದು ಬೆಂಗಳೂರು ಅಕ್ಕಪಕ್ಕ ಆದರೆ 2 ಕೋಟಿವರೆಗೂ ಫಿಕ್ಸ್ ಮಾಡಿದ್ದಾರೆ. ಈಗ 1.5 ಕೋಟಿ ಫಿಕ್ಸ್ ಮಾಡಿದ್ದಾರೆ. ಮೊನ್ನೆ ಮಾಡಿದ್ದಾರೆ. ಮುಂಚೆ ಎಲ್ಲ ನೈಸು ಎಲ್ಲ ಕೇಣಿ ಅಕ್ವೈರ್ ಮಾಡ್ಕೊಳ್ಬೇಕಾದ್ರಪ್ಪ ಅಂದ್ರೆ ಲಕ್ಷಗಳು, ಕೆಲವು ಲಕ್ಷಗಳು ಪುಡಿಗಾಸುಗಳು ಕೊಟ್ಟು ಏನಪ್ಪ ಅಂದ್ರೆ ಎಷ್ಟೋ ಸಾವಿರಾರು ಎಕರೆ ಏನಪ್ಪ ಅಂದ್ರೆ ಇದು ಸುಮಾರು 40,000 ಎಕರೆನೂ ಅಂತ ಹೇಳ್ತಾರೆ. ಅದು ಅಷ್ಟು ಏನು ಮಾಡ್ತಾರೆ ಸರ್, ಎಲ್ಲ ಇವರ ಇಂಡಸ್ಟ್ರಿಯಲ್ ಲೇಔಟ್ಗಳಲ್ಲಿ ಭೂಮಿ ತಗೋಬೇಕಾದ್ರೆ ಅದನ್ನು ಯಾವ ಭೂಮಿ ಸ್ವಾಧೀನಪಡಿಸ್ಕೋಬೇಕು ಅದು ಡೀಲೇ. ಲ್ಯಾಂಡು ಇವರು ಅಕ್ವೈರ್ ಮಾಡಬೇಕಾ ಮುಂಚೆ ಅಲ್ಲಿ ಹೋಗಿ ಇವರೇ ರಿಯಲ್ ಎಸ್ಟೇಟ್ ಇವರೇ ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ. ರೈತರ ಹತ್ರ ಪರ್ಚೇಸ್ ಮಾಡಿ ಬ್ಲ್ಯಾಕ್ ಮನಿ ಅಲ್ಲಿ ಇನ್ವೆಸ್ಟ್ ಮಾಡೋದು, ಅಲ್ಲಿ ಇವರೇ ಲ್ಯಾಂಡ್ ಪರ್ಚೇಸ್ ಮಾಡೋದು, ಇವ್ರು ವೈಟ್ ಮನಿ ಮಾಡ್ಕೊಳ್ಳೋದು. ರಾಜಕಾರಣಿಗಳು ಮತ್ತು ಪುಡಾರಿಗಳು, ಆಫೀಸರ್ಸ್ಗಳ ಬೇನಾಮಿಗಳು. ಒಂದು ಅಕ್ವಿಜಿಷನ್ಗೆ ಮುಂಚೆನೇ ದಂಧೆ. ಅಕ್ವಿಜಿಷನ್ ಆದಮೇಲೆ ಅಳದುಳಿದ ರೈತರಿದ್ದಾರಲ್ಲ, ಅವರು ಪರಿಹಾರ ಕೊಡೋಕೆ ಅದ್ರಲ್ಲಿ ಕಮಿಷನ್ನು 10% ಕೊಡಿ ಅಂತ. ಆಮೇಲೆ ರೈತರಿಂದ ತಗೊಂಡ್ಮೇಲೆ ಅದನ್ನು ಡೆವಲಪ್ ಮಾಡಬೇಕಲ್ಲ, ಕಾಂಟ್ರಾಕ್ಟ್ ಬಿಟ್ಟು ಅಲ್ಲಿಂದನೂ ಕಮಿಷನ್ನು. ಹೌದು. ಆಮೇಲೆ ಅಲಾಟ್ ಮಾಡಬೇಕಲ್ಲ, ಅದರಲ್ಲೂ ಕಮಿಷನ್ನು. ದೊಡ್ಡ ಕಮಿಷನ್ನು ನಿಮಗೆ. ದೊಡ್ಡ ಈ ಏನೋ SC ST ಉದ್ಯಮಿಗಳಿಗೆ ಕೊಡ್ತಾರಲ್ಲ, ಅದೇನೋ ಸಬ್ಸಿಡಿ ಇದೆ 50% ಏನೋ, 50% ಸಬ್ಸಿಡಿ, ಕೆಲವ್ರಿಗೆ 75% ಸಬ್ಸಿಡಿ. 75% ಸಬ್ಸಿಡಿ 1 ಕೋಟಿದು ನಿಮ್ಗೊಂದು ಎಕರೆ ಲ್ಯಾಂಡ್ ಅಂತ ಫಿಕ್ಸ್ ಮಾಡಿದ್ರೆ ನೀವು 25 ಲಕ್ಷ ಕಟ್ಟಿದ್ರೆ ಸಾಕು SC ST ಉದ್ಯಮಿಗಳು. ಇಲ್ಲಿ 75 ಲಕ್ಷ ಉಳಿತದಲ್ಲ, ಅದರಲ್ಲಿ ನಿನಗರ್ಧ ನನಗರ್ಧ, ನನಗೆ 35 ಲಕ್ಷ ಕೊಡು ಅಂತ ಕಮಿಷನ್ ಕೇಳ್ತಾರಂತೀವಿ. ಹೌದು. ಅಂದರೆ ಲಿಟ್ರಲಿ KDB ಅನ್ನೋದು ಒಂದು ರಿಯಲ್ ಎಸ್ಟೇಟ್ ಏಜೆನ್ಸಿ ಆಗೋಟ್ಟೋಗಿದೆ. ಆಯ್ತಪ್ಪ, ಎಷ್ಟು ಅಕ್ವೈರ್ ಮಾಡಿದ್ದೀರಾ ನೋಡಿ, ಅದನ್ನು ಉದ್ಯಮ ಆಗಿದೆಯಾ, ಆಮೇಲೆ ಆ ಉದ್ಯಮಿಗಳು ಎದುರಿಸ್ತಾ ಇರೋ ಸಮಸ್ಯೆಗಳೇನು, ಅವ್ರಿಗೆ ನೀವು ಎಷ್ಟು ಹರಾಸ್ ಮಾಡ್ತಾ ಇದ್ರಿ, ಅಲ್ಲಿ ಉದ್ಯಮ ಬೆಳೆಸೋಕೆ ಟ್ರೈ ಮಾಡಿ ಫಸ್ಟು. ಆಮೇಲೆ ಯಾವುದೋ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಬರೋದು, ಅಕ್ವೈರ್ ಮಾಡೋದು, ಅವ್ನು ಲ್ಯಾಂಡ್ ಕೊಟ್ಬಿಡೋದು, ಸುಮ್ಮನೆ ಆಗ್ಬಿಡೋದು, ಏನಾಯಿತು ಅಂತ ಕೇಳಲ್ಲ. ಆಮೇಲೆ ಹೊಸದನ್ನಾಗೆ ಅಕ್ವೈರ್ ಮಾಡ್ತಾನೆ ಹೋಗೋದು, ಅಕ್ವೈರ್ ಮಾಡೋದು, ಹೀಗೆ ಅಕ್ವೈರ್ ಮಾಡ್ಬೇಕಾದ್ರೆ ದುಡ್ಡು, ಡೆವಲಪ್ ಮಾಡ್ಬೇಕಾದ್ರೆ ದುಡ್ಡು, ಅಲಾಟ್ ಮಾಡ್ಬೇಕಾದ್ರೆ ದುಡ್ಡು. ಇವರು ರಿಯಲ್ ಎಸ್ಟೇಟ್ ದಂಧೆಯನ್ನಾಗಿ ಮಾಡಿ ಕೂತ್ಬಿಟ್ಟಿದ್ದಾರೆ KDB ಅನ್ನೋ ಸಂಸ್ಥೆನ. ತೆಗಿಯಲ್ಲ ಅನ್ಸುತ್ತೆ ಫೋನ್. ಅವರು ನಮ್ಮ CEO ತೆಗಿಯಲ್ಲ, ಅವರು ತೆಗಿಯಲ್ಲ, ಫೋನು ತೆಗಿಯಲ್ಲ. ನೀವು ಹೇಳಿದ್ದು ಒಂದು 50, 100, 200 ಎಕರೆ ಏನಪ್ಪ ಅಂದರೆ ಎಲ್ಲ ಕಡೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ಅಲ್ಲಿ ಒಬ್ಬರು ಮಾಜಿ MLA ಒಬ್ಬರು ಮೈಸೂರಿನಲ್ಲಿ 2,500 ಎಕರೆ ಮಾಡಿದಾರಂತೆ. ರೇಟ್ ಫಿಕ್ಸೇಷನ್ ಹೆಂಗೆ ಗೊತ್ತಾ ಸರ್ ನೋಡಿ, 2,500 ಎಕರೆ ಒಬ್ಬರದೇ ಇದೆ. ಆ ಒಂದೇ ಒಂದು ಕಾರಣಕ್ಕೆ 2,500 ಎಕರೆ ಅದು ಅವ್ರದ್ದು ಮತ್ತೆ ಎಲ್ಲ ಮನಿ ಪವರ್ ಅಲ್ಲಿ ಏನಪ್ಪ ಅಂದ್ರೆ ಆಗಿಬಿಡುತ್ತೆ ಅಂಥೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಲಿಕ್ಕೆ ಬಿಡಲಿಲ್ಲ. ಅದು ಒಂದು ರಾಜಕೀಯ ಇರಲಿ. ಒಂದೇನಂತ ಹೇಳಿದರೆ, ರೈತರ ಕುತ್ತಿಗೆ ಮೇಲೆ ಏನಪ್ಪ ಅಂದ್ರೆ ಕೂಡ್ತಾರೆ, ಬೇರೆಯವ್ರದ್ದು ತೊಗೊಳ್ಳಲ್ಲ ಅಂತ ಅನ್ನೋದಕ್ಕೆ ನಮ್ಮ ಕಡೆಗೆ ಒಂದು ಗಾದೆ ಮಾತಿದೆ ಉತ್ತರ ಕರ್ನಾಟಕದಲ್ಲಿ. ಏನಂತ ಹೇಳಿದ್ರೆ, ರೋಡಿಗೆ ಮೈಂಡ್ ಅದ ಅಂತ ಹೇಳ್ತಾರೆ.
ರೋಡ್ಗೆ ಮೈಂಡ್. ಹಾಂ ಮೈಂಡ್, ಹಾಂ ಹಾಂ, ಅಂದ್ರೆ ರೋಡ್ ತಾನು ನಿರ್ಜೀವ ಅಲ್ಲ, ಅದು ಮೈಂಡ್ ಅದ. ಹಾಂ, ಎಲ್ಲಿಗೆ ಹೋಗ್ಬೇಕು ಅಂತ ಅದು, ಯಾವ ಹೊಲದಿಂದ ಹೋಗ್ಬೇಕು ಅಲ್ಲ, ಯಾವ ಗೌಡ್ರ ಹೊಲಕ್ಕೆ ಹೋಗ್ಬಾರ್ದು, ಯಾರ್ದು ಒಬ್ರು ಇರ್ತಾನ ಏನೋ ಸುಮ್ಮನೆ ಸಣ್ಣ ಬಡವ ಇರ್ತಾನ ಅವ್ನ ಹೊಲದಾಗ ಹೆಂಗೆ ಹೋಗ್ಬೇಕು. ಅದಕ್ಕೆ ಬರೀ ಕರ್ವಿಂಗ್. ಯಾಕೆ ಕರ್ವಿಂಗ್ ಇರ್ತಾವೆ ಅಂತ ಹೇಳಿದ್ರಪ್ಪ ಅಂದ್ರೆ ಮೈಂಡ್ ಇದೆ ಅದಕ್ಕೆ, ಯಾರು ಹೊಲಕ್ಕೆ ಹೋಗ್ಬೇಕು, ಯಾರು ಹೊಲಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿನೂ ಆಗ್ತಾ ಇರ್ತಕ್ಕಂಥ. ಎಂ ಬಿ ಪಾಟೀಲ್ ಸಾಹೇಬ್ರೆ, ದಯಮಾಡಿ ಈಗ ಹೊಸ ಅಕ್ವಿಜಿಷನ್ಗಳನ್ನ ನಿಲ್ಲಿಸ್ಬಿಡಿ, ಬೇಡ. ಈಗೇನು ಮಾಡಿದ್ದೀರಾ ಅದನ್ನು ನೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ, ಅಲಾಟ್ ಮಾಡಿ. ಆ ಅಲಾಟ್ಮೆಂಟಲ್ಲಿ ನಡೀತಾ ಇರೋ ಅಧ್ವಾನ ಹಗರಣಗಳನ್ನ ನಿಲ್ಲಿಸಿ, ಆಮೇಲೆ ಎಷ್ಟು ಮೂಲಸೌಕರ್ಯಗಳಿಗಿಲ್ಲ, ಅಲ್ಲ ರೀ, ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಹಿಂದೆ ವಾಪಸ್ ಕೊಡಿಸಿ ರೈತರಿಗೆ ಉಳಿದಿದೆ ಅಲ್ಲ, ಈಗ ಇರೋದನ್ನು ಫುಲ್ ಅಲರ್ಟ್ ಮಾಡಿ, ಅಲ್ಲಿ ಉದ್ಯಮಗಳು ಬರೋ ಥರ ಮಾಡಿ. ಆಯಿತು, ಹೊಸದು ನೀವು ಮಾಡ್ತಾ ಹೋದರೆ ಉದ್ಯಮಗಳು ಬೆಳೀತಾ ಇಲ್ಲ, ಫ್ಯಾಕ್ಟ್ರಿಗಳು ಬರ್ತಾ ಇಲ್ಲ. ಸುಮ್ಮನೆ ನೀವು ಅಲ್ಲಿ ಬೆಳೀತಾ ಇರೋದು ಏನಂತ ಹೇಳಿದಾರಪ್ಪ ಅಂದರೆ ಬ್ರೋಕರ್ಗಳು, ಆಮೇಲೆ ಏನಪ್ಪ ಅಂದ್ರೆ ಅದನ್ನು ಡೆವಲಪರ್ಗಳು ಮತ್ತು ರಾಜಕಾರಣಿಗಳು. ಎರಡನೇದು, ಅದು ಬ್ಲ್ಯಾಕ್ ಮನಿಯ ಇನ್ವೆಸ್ಟ್ಮೆಂಟ್ನ ತಾಣ ಆಗ್ತಾ ಇದೆ. ಕರೆಕ್ಟ್. ರಾಜಕಾರಣಿಗಳು ಮತ್ತು ಆಫೀಸರ್ಸ್ಗಳು ತಮ್ಮ ಬೇನಾಮಿಗಳ ಹೆಸರಲ್ಲಿ ತಗೊಂಡೋಗಿ ಅಲ್ಲಿ ದುಡ್ಡು ಹಾಕಿ ಸುಮ್ಮನಾಗಿದ್ದಾರೆ. 10 ವರ್ಷ ಆದರೂ ಕಟ್ಟೋದು ಇಲ್ಲ, ಅವ್ರು ಮಾಡೋದು ಇಲ್ಲ. ರಿಯಲ್ ಎಸ್ಟೇಟ್ ಮಾಡೋಕ್ಕೆ ನೀವು KDB ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಹಾಕು. ಒಂದು ಕೆಲಸ ಮಾಡಿ ಮುಖ್ಯಮಂತ್ರಿಗಳು, ಹೆಂಗೂ ಇದೆಲ್ಲ ನಿಮ್ಮ ಮೈಂಡಲ್ಲಿ ಚೆನ್ನಾಗಿದೆಯಲ್ಲ, ರಿಯಲ್ ಎಸ್ಟೇಟ್ ಇಲಾಖೆ ಅಂತ ಒಂದು ಮಾಡಿಬಿಡಿ ಹೋಗಲಿ. ಒಂದು ರಿಯಲ್ ಎಸ್ಟೇಟ್ ಅಂತ ಇಲಾಖೆ ಮಾಡಿಬಿಟ್ಟು ಅದರಲ್ಲಿ ಯಾರು ತುಂಬ ಎಕ್ಸ್ಪರ್ಟ್, ಕೃಷ್ಣಪ್ಪನವ್ರಿಗೋ ಮತ್ತು ಸುಮಾರು ಜನ ಇದೆ, ಆಲ್ಮೋಸ್ಟ್ ಎಲ್ಲ MLA ಗಳು ರಿಯಲ್ ಎಸ್ಟೇಟ್. ಸ್ವತಃ ಮುಖ್ಯಮಂತ್ರಿಗಳೇ ರಿಯಲ್ ಎಸ್ಟೇಟ್. ಹೌದಾ, ಬಿಲ್ಡರ್ ಇದ್ದಾರೆ ಪಾಪ, ಎಲ್ಲ ರೀತಿಯ ಅಪಾರ್ಟ್ಮೆಂಟ್ಸು ಅವರು ಇದ್ದಾವೆ. ಹೌದಾ, ದಯಮಾಡಿ ಆ ಮೈಸೂರು ಭಾಗದ ರೈತರ ತಂಟೆಗೆ ಹೋಗಬೇಡಿ. ನಿಮಗೆ ಇರೋ ಲೇಔಟ್ಗಳನ್ನು ಅಭಿವೃದ್ಧಿಪಡಿಸಿ ಅಲ್ಲೇ ಕೊಡಿ. ಇಲ್ಲ ರೀ, ಮೇನ್ ಆಗಿ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಅದನ್ನ ಪಾಲನೆ ಆಗ್ತಾ ಇಲ್ಲ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಕೇಣಿಲಿಂದ ಕಸ್ಕೊಂಡು ಅಲ್ಲಿ ನೈಸ್ ರೋಡಿಗೆ ಏನು ಅಕ್ವೈರ್ ಆಗಿದೆ, ಹೆಚ್ಚೊಂದು ರೈತರಿಗೆ ವಾಪಸ್ ಕೊಡಿ ಅಂತ ಆಗಿದೆ, ಕೊಡ್ತಾ ಇಲ್ಲ. ಅದಕ್ಕೊಂದು ದೊಡ್ಡ ಇದು ಮೀಟಿಂಗ್ಗಳು ಮೇಲೆ ಮೀಟಿಂಗ್ಗಳು ಎಷ್ಟೋ ವರ್ಷಗಳಿಂದ. ಸುಪ್ರೀಂ ಕೋರ್ಟ್ ಆರ್ಡರ್ ಆದಮೇಲೂ ಕೂಡ ಅದನ್ನು ಮತ್ತೆ ವಿಚಾರ ಮಾಡಬೇಕಲ್ಲ ಇವತ್ತು.